ಸ್ನೇಹಿತರೆ ನಮಸ್ತೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, KE ಅವರು ಇತ್ತೀಚೆಗೆ ನಡೆಸಿದಂತಹ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಕಾಂಪಿಟೇಟಿವ್ ಎಕ್ಸಾಮ್ನ GK ಪ್ರಶ್ನೆ ಪತ್ರಿಕೆಯ ಕೆಲವು ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಬನ್ನಿ ಸ್ನೇಹಿತರೆ, ಚರ್ಚೆಯನ್ನು ಆರಂಭಿಸೋಣ. ಅಮೃತ್ ಇದನ್ನು ವಿಸ್ತರಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ. ಅಮೃತ್ ವಿಸ್ತರಿಸಿದಾಗ ನಮಗೆ ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಅಂತ ಇದರ ವಿಸ್ತರಣೆ ರೂಪ ಆಗ್ತದೆ. ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್. ಸ್ನೇಹಿತರೆ, ನಗರ ಪ್ರದೇಶಗಳ ಮೂಲ ಸೌಕರ್ಯ ಮತ್ತು ಪುನರುಜ್ಜೀವನಕ್ಕಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಯ ಹೆಸರು ಅಮೃತ್ ಯೋಜನೆ. ಅಟಲ್ ಮಿಷನ್ ಫಾರ್ ರೆಜ್ಯುವಿನೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಂತ್ಯೋದಯ ಅನ್ನ ಯೋಜನೆಯ ವ್ಯಾಪ್ತಿಗೆ ಸೇರ್ಪಡೆಗೊಳ್ಳದ ಕುಟುಂಬಗಳು. ಭೂರಹಿತ ಕಾರ್ಮಿಕರು ಅಂತ್ಯೋದಯ ಅನ್ನ ಯೋಜನೆಯ ವ್ಯಾಪ್ತಿಗೆ ಸೇರ್ತಾರೆ. ಹೌದು, ಸರಿಯಾಗಿದೆ. ವಿಧವೆಯು ಮುಖ್ಯಸ್ಥರಾಗಿರುವಂಥ ಕುಟುಂಬಗಳು. ಹೌದು, ಇವರು ಕೂಡ ಸೇರ್ಪಡೆ ಆಗ್ತಾರೆ. ಇನ್ನು ಸಾಲ ಪೀಡಿತ ಕುಟುಂಬಗಳು ಸೇರ್ಪಡೆ ಆಗಲ್ಲ. ನಿಗದಿತ ವರಮಾನವಿಲ್ಲದ ವೃದ್ಧರು ಮುಖ್ಯಸ್ಥರಾಗಿರುವಂಥ ಕುಟುಂಬಗಳು ಕೂಡ ಈ ಅಂತ್ಯೋದಯ ಅನ್ನ ಯೋಜನೆಯ ವ್ಯಾಪ್ತಿಗೆ ಸೇರ್ಪಡೆಗೊಳ್ತಾರೆ. ಆದರೆ ಸಾಲ ಪೀಡಿತ ಕುಟುಂಬಗಳು ನೇರವಾಗಿ ಅಂತ್ಯೋದಯ ಅನ್ನ ಯೋಜನೆಯ ವ್ಯಾಪ್ತಿಗೆ ಸೇರ್ಪಡೆಗೊಳ್ಳುವುದಿಲ್ಲ. ಇದೊಂದು ಮಾನದಂಡವೇ ಅಲ್ಲ. ಮಾನದಂಡಗಳೇನು? ಅವರು ಭೂರಹಿತ ಕಾರ್ಮಿಕರಾಗಿರಬೇಕು, ವಿಧವೆಯು ಮುಖ್ಯಸ್ಥರಾಗಿರುವ ಕುಟುಂಬಗಳಾಗಿರಬೇಕು, ನಿಗದಿತ ವರಮಾನವಿಲ್ಲದ ವೃದ್ಧರು ಮುಖ್ಯಸ್ಥರಾಗಿರುವಂಥ ಕುಟುಂಬಗಳು ಅಂತ್ಯೋದಯ ಅನ್ನ ಯೋಜನೆಗೆ ಸೇರ್ಪಡೆಗೊಳ್ತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆಯು SC/ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮನೆ ಇಲ್ಲದ ಕುಟುಂಬಗಳಿಗೆ ವಸತಿ ಸೌಲಭ್ಯ ಒದಗಿಸುತ್ತದೆ. ಸರಿಯಾದ ಸ್ಟೇಟ್ಮೆಂಟ್. ಈ ಯೋಜನೆಯನ್ನು ನಗರ ಪ್ರದೇಶಗಳಲ್ಲಿ ಜಾರಿಗೆ ತರಲಾಗುತ್ತಿದೆ. ತಪ್ಪಾದ ಹೇಳಿಕೆ. ಏನಕ್ಕಪ್ಪ ತಪ್ಪಾಗಿದೆ ಅಂದರೆ, ಈ ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆಯನ್ನು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಎರಡೂ ಕಡೆಯಲ್ಲಿ, ಗ್ರಾಮೀಣ ಮತ್ತು ನಗರ ಭಾಗದಲ್ಲಿ, ನಗರ ಪ್ರದೇಶಗಳಲ್ಲಿ ಜಾರಿಗೆ ತರುವಂಥದ್ದು. ಆದ್ದರಿಂದ ಈ ಬಿ ತಪ್ಪಾಗಿದೆ. ಇನ್ನು ಫಲಾನುಭವಿಯ ಆದಾಯ ಮಿತಿ ನಗರ ಪ್ರದೇಶಗಳಲ್ಲಿ 2 ಲಕ್ಷ ಆಗಿದೆ. 2 ಲಕ್ಷ ಆದಾಯ ಮಿತಿಯನ್ನು ಹೊಂದಿದವರು ಈ ಯೋಜನೆಗೆ ಏನಾಗ್ತಾರೆ, ಭಾಗಿಯಾಗ್ಬೋದು, ಈ ಯೋಜನೆಗೆ ಒಳಪಡುತ್ತಾರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಪ್ರತಿ ಎಷ್ಟು ಜನಸಂಖ್ಯೆಗೆ ಒಬ್ಬರಂತೆ ಆಶಾ ಕಾರ್ಯಕರ್ತೆಯರನ್ನು ಆಯ್ಕೆ ಮಾಡಲಾಗುವುದು? ಅದು ಮೇ 2026ರಂತೆ ಅಂತ ಕೇಳವರೆ ಪ್ರಶ್ನೆಯನ್ನು. ಸ್ನೇಹಿತರೆ, ಗ್ರಾಮೀಣ ಪ್ರದೇಶದಲ್ಲಿ 1,000 ಜನಸಂಖ್ಯೆಗೆ ಒಬ್ಬರು ಮತ್ತು ನಗರ ಪ್ರದೇಶಗಳಲ್ಲಿ 2,500 ಜನಸಂಖ್ಯೆಗೆ. ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು? ಗ್ರಾಮೀಣ 1,000 ಜನಸಂಖ್ಯೆಗೆ ಒಬ್ಬರು ಆಶಾ ಕಾರ್ಯಕರ್ತೆಯರು. ನಗರ ಭಾಗದಲ್ಲಿ 2,500 ಜನಸಂಖ್ಯೆಗೆ ಒಬ್ಬರು ಆಶಾ ಕಾರ್ಯಕರ್ತೆಯರನ್ನು ನೇಮಕವನ್ನು ಮಾಡಿರ್ತಾರೆ ಪ್ರತಿ ಜನಸಂಖ್ಯೆಗೆ. ಇನ್ನು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಮಾರ್ಗಸೂಚಿಯ ಅನ್ವಯ. ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಮಾರ್ಗಸೂಚಿಯ ಅನ್ವಯ ಇದನ್ನು ನಿಗದಿಪಡಿಸಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದಲ್ಲಿ 4ನೇ ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳಲ್ಲಿ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಜಾರಿಗೊಳಿಸಿರುವಂತಹ ಕಾರ್ಯಕ್ರಮ ಯಾವುದು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಇತ್ತೀಚೆಗೆ ಕರ್ನಾಟಕದಲ್ಲಿ 4ನೇ ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳಲ್ಲಿ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಓದು ಕರ್ನಾಟಕ ಎಂಬ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಕೋವಿಡ್-19 ನಂತರದ ಕಲಿಕಾ ಕೊರತೆಯನ್ನು ನೀಗಿಸಲಿಕ್ಕೆ
ಪ್ರಾಥಮಿಕ ಹಂತದಲ್ಲಿ ಓದುವಿಕೆ ಹಾಗೂ ಗಣಿತದ ಕೌಶಲ್ಯಗಳನ್ನು ವೃದ್ಧಿಸಲಿಕ್ಕೆ ಕರ್ನಾಟಕ ಸರ್ಕಾರ ಓದು ಕರ್ನಾಟಕ ಅಭಿಯಾನವನ್ನು ಜಾರಿಗೆ ತಂದಿರುವಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ICDS ಯೋಜನೆಯ ಉದ್ದೇಶಗಳಾಗಿವೆ? ಈ ಕೆಳಗಿನವುಗಳಲ್ಲಿ ಯಾವುವು ICDS ಯೋಜನೆಯ ಉದ್ದೇಶಗಳಾಗಿವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸ್ನೇಹಿತರೆ, ICDS ಅಂದರೆ ಏನಪ್ಪ ಅಂದರೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ, ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ICDS ಅಂತ ಕರೀತಾರೆ. ICDS ಯೋಜನೆ ಅಂದರೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಂತ ಅರ್ಥ. ಇದು IMRನ್ನು ತಗ್ಗಿಸ್ತದೆ. ಹೌದು, IMRನ್ನು ತಗ್ಗಿಸ್ತದೆ. ಶಿಶು ಪೋಷಕಾಂಶವನ್ನು ಹೆಚ್ಚಿಸುವುದು. ಹೌದು. MMRನ್ನು ತಗ್ಗಿಸುವುದು. ಹೌದು. 3 ಹೇಳಿಕೆಗಳು ICDS ಯೋಜನೆಯ ಉದ್ದೇಶಗಳಾಗಿವೆ. ಆದರೆ CBRನ್ನು ತಗ್ಗಿಸುವುದು ಈ ICDS ಯೋಜನೆಯ ಉದ್ದೇಶವಲ್ಲ. ಜನನ ಪ್ರಮಾಣವನ್ನು ತಗ್ಗಿಸುವುದು ICDS ಯೋಜನೆಯ ಉದ್ದೇಶವಲ್ಲ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯ ಮೊದಲ ಹಂತದ ಹಸಿರು ಕ್ರಾಂತಿಯಲ್ಲಿ ಪಾಲ್ಗೊಂಡಿರಲಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಏನಂದರೆ ಕರ್ನಾಟಕ. ಕರ್ನಾಟಕ ಮೊದಲ ಹಂತದ ಹಸಿರು ಕ್ರಾಂತಿಯಲ್ಲಿ ಪಾಲ್ಗೊಂಡಿರಲಿಲ್ಲ. ಭಾರತದಲ್ಲಿ 1960ರ ದಶಕದಲ್ಲಿ ಹಸಿರು ಕ್ರಾಂತಿ ಆರಂಭಗೊಳ್ತದೆ. ಹಸಿರು ಕ್ರಾಂತಿ ಆರಂಭಗೊಂಡಾಗ ಅಲ್ಲಿ ಮುಖ್ಯವಾಗಿ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ಇಲ್ಲಿ ಏನು ಮಾಡ್ತಾರೆ ಅಂದರೆ ಹಸಿರು ಕ್ರಾಂತಿಯನ್ನು ಅನುಷ್ಠಾನಕ್ಕೆ ತಂದಿರ್ತಾರೆ. ಇಲ್ಲಿ ಮುಖ್ಯವಾಗಿ ಯಾವ ಬೆಳೆಗೆ ಕೇಂದ್ರೀಕೃತವಾಗಿ ಈ ಯೋಜನೆಯನ್ನು ತಂದಿರ್ತಾರೆ ಅಂದರೆ ಗೋಧಿ ಬೆಳೆಗೆ ಒಂದು ಕೇಂದ್ರೀಕೃತವಾಗಿ ಗಮನದಲ್ಲಿರಿಸಿಕೊಂಡು ಗೋಧಿ ಬೆಳೆ ಮೇಲೆ ಹಸಿರು ಕ್ರಾಂತಿಯನ್ನು ಏನು ಮಾಡಿರ್ತಾರೆ, ಜಾರಿಗೆ ತಂದಿರ್ತಾರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಹೇಳಿಕೆ 1 ಓದೋಣ. WTOದ ಕೃಷಿ ಮೇಲಿನ ಒಪ್ಪಂದವು ಮುಖ್ಯವಾಗಿ ಮಾರುಕಟ್ಟೆ ಪ್ರವೇಶಾವಕಾಶ, ರಫ್ತು ಸಹಾಯಧನಗಳು ಮತ್ತು ದೇಶಿ ಬೆಂಬಲ ಈ 3 ಅಂಶಗಳಿಗೆ ಸಂಬಂಧಿಸಿದೆ. ಹೌದು, ಸರಿಯಾಗಿದೆ, ಸರಿಯಾದ ಹೇಳಿಕೆ. ಉತ್ಪನ್ನ ಉತ್ಪಾದನಾಂಗ ಮತ್ತು ಆಹಾರ ಸಹಾಯಧನಗಳು ಉತ್ಪಾದನೆಯ ಹೆಚ್ಚಳವನ್ನು ಬೆಂಬಲಿಸುವುದರಿಂದ WTOದ ಸದಸ್ಯ ದೇಶಗಳು ಇವುಗಳನ್ನು ಅನುಸರಿಸಲಿಕ್ಕೆ ಸ್ವತಂತ್ರವಾಗಿರ್ತವೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಏನಂದರೆ ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿಲ್ಲ. ಏನಕ್ಕೆ 2ನೇ ಹೇಳಿಕೆ ಸರಿಯಾಗಿಲ್ಲ ಅಂದರೆ ಸಬ್ಸಿಡಿಗಳನ್ನು ನೀಡಲಿಕ್ಕೆ ಸದಸ್ಯ ದೇಶಗಳಿಗೆ ಮುಕ್ತ ಅವಕಾಶವಿಲ್ಲ. ಆದರೆ ಸಬ್ಸಿಡಿ ಕೊಡೋದ್ರ ಮೇಲೆ ಏನವ ರಿಸ್ಟ್ರಿಕ್ಷನ್ಗಳಿವೆ. ಸೊ ಹೇಳಿಕೆ 2 ತಪ್ಪಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಾದೇಶಿಕ ಅಸಮತೋಲನ ನಿವಾರಣಾ ಉನ್ನತಾಧಿಕಾರ ಸಮಿತಿಯ ಶಿಫಾರಸಿನಂತೆ ಅನುಷ್ಠಾನಗೊಂಡಿರುವಂತಹ ಪ್ರಮುಖ ಕ್ರಮಗಳು ಯಾವುವು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಕಲಬುರಗಿಯಲ್ಲಿ ಆಹಾರ ಮತ್ತು ಜವಳಿ ಪಾರ್ಕ್ ಸ್ಥಾಪನೆ. ಹೌದು, ಇದರ DM ನಂಜುಂಡಪ್ಪ ವರದಿಯ ಶಿಫಾರಸಿನ ಮೇರೆಗೆ ಕಲಬುರಗಿಯಲ್ಲಿ ಆಹಾರ ಮತ್ತು ಜವಳಿ ಪಾರ್ಕ್ ಸ್ಥಾಪನೆಯಾಗಿದೆ. ಇನ್ನು ಕೃಷಿ ಬೆಲೆಯನ್ನು ಬೆಂಬಲಿಸಲು ಆವರ್ತಕ ನಿಧಿಯ ಸ್ಥಾಪನೆ. ಹೌದು. ಇನ್ನು ಕರ್ನಾಟಕದ ಎಲ್ಲ ಅತ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಕಸ್ತೂರ್ಬಾ ಗಾಂಧಿ ವಿದ್ಯಾರ್ಥಿ ನಿಲಯಗಳ ಸ್ಥಾಪನೆ. ABC ಸರಿಯಾಗಿವೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಕೆಳಗೆ ನೀಡಿರುವ ಸಂಕೇತಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. HDIನ ಸೂಚ್ಯಂಕದ ಮೌಲ್ಯವು 0ರಿಂದ 100ರವರೆಗೆ ಬದಲಾಗ್ತದೆ. HDIನ ಸೂಚ್ಯಂಕದ ಮೌಲ್ಯ 0 to 100 ನಡುವೆ ಬದಲಾಗ್ತದೆ. ಹೌದು, ಸರಿ, 0 to 100ವರೆಗೆ ಬದಲಾಗ್ತದೆ. ಓಕೆ, ಇನ್ನು ಮುಂದಿನ 2ನೇ ಸ್ಟೇಟ್ಮೆಂಟು. HDIನ ಮೌಲ್ಯ ಮತ್ತು ಸ್ಥಾನಗಳ ಆಧಾರದಲ್ಲಿ ದೇಶಗಳನ್ನು 4 ವರ್ಗಗಳಲ್ಲಿ ವರ್ಗೀಕರಿಸಲಾಗಿದೆ ಅಂತ ಕೇಳಿದ್ದಾರೆ. ಆದರೆ ಹೇಳಿಕೆ
ಹೇಳಿಕೆ 2 ಸರಿಯಾಗಿದೆ, ಹೇಳಿಕೆ 1 ಸರಿಯಾಗಿಲ್ಲ. ಇದು ಸರಿಯಾಗಿಲ್ಲ, ಹೇಳಿಕೆ 2 ಸರಿಯಾಗಿದೆ, ಹೇಳಿಕೆ 1 ಸರಿಯಾಗಿಲ್ಲ. ಏನಕ್ಕಂದರೆ ಎಚ್ ಡಿ ಐನ ಮೌಲ್ಯ ಏನಂದರೆ 0 to 1 ನಡುವೆ ಇರ್ತದೆ, 0 to 1 ನಡುವೆ ಇರ್ತದೆ. ವಿಶ್ವಸಂಸ್ಥೆಯು ದೇಶವನ್ನು 4 ವರ್ಗಗಳಾಗಿ ವಿಂಗಡಿಸ್ತದೆ. ಅತಿ ಹೆಚ್ಚು ಮುಂದುವರೆದ ರಾಷ್ಟ್ರಗಳು, ಮಧ್ಯಮ ಮತ್ತು ಕಡಿಮೆ. ಹೀಗೆ ಎಚ್ ಡಿ ಐನ ಮೌಲ್ಯವನ್ನು ವಿಶ್ವಸಂಸ್ಥೆ ವರ್ಗೀಕರಣ ಮಾಡ್ತದೆ. ಓಕೆ ಸ್ನೇಹಿತರೆ, ಇಷ್ಟು ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ಇನ್ನೂ ಹಲವು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.